ಹಾಯ್, KCET ಅಪ್ಲಿಕೇಶನಲ್ಲಿ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ ಈ ರೀತಿ ರಿಸರ್ವೇಷನ್ಸ್ ಅನ್ನ ಕ್ಲೇಮ್ ಮಾಡಿದೀವಿ. ಇದರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ? ಸುಮ್ಮನೆ ಕ್ಲೇಮ್ ಮಾಡೋದು ಏನು ಯೂಸ್ ಆಗುತ್ತಾ ಅಥವಾ ಇಲ್ವಾ? ಈ ರೀತಿ ಏನು ಡೌಟ್ ಇತ್ತು ನಿಮ್ಮಲ್ಲಿ, ನೀವೇ ಕೇಳಿದ್ರಿ. ಕನ್ನಡ ಮೀಡಿಯಂ ಕೋಟಾ ಇದೆ ಸರ್, ನನಗೆ ಅಪ್ಲೈ ಮಾಡಲೇಬೇಕಾ ಅಂತ ಕೇಳ್ತಾ ಇದ್ರಿ. ಇದ್ರೆ ಅಪ್ಲೈ ಮಾಡಿ, ನಿಮ್ಗೆ ಅಪ್ಲೈ ಆಗ್ತಾ ಇದ್ರೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ನೀವು ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗುತ್ತೆ. ಸ್ಟಡಿ ಮಾಡದಿದ್ರೆ ತಪ್ಪದೆ ಕನ್ನಡ ಮೀಡಿಯಂ ಕೋಟಾ ಕ್ಲೇಮ್ ಮಾಡಿ. ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ರೂರಲ್ ಏರಿಯಾದಲ್ಲಿ ಬರೆಯುವಂತಹ ನೀವು ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದ್ರೆ ರೂರಲ್ ಕೋಟಾ ಕೂಡ ಕ್ಲೇಮ್ ಮಾಡಿ. ಹಾಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಾಗಿದ್ರೆ ಹೈದರಾಬಾದ್ ಕರ್ನಾಟಕ ಕೂಡ ಮರಿದೆ ಕ್ಲೇಮ್ ಮಾಡಿ. ಯಾಕೆ ಗೊತ್ತಾ? ಈಗ ಕೆಲವೊಂದು ಕಾಲೇಜಸ್ ಇರುತ್ತೆ, ಕೆಲವೊಂದು ಕಾಲೇಜಸ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ ಇವುಗಳ ಆಧಾರದ ಮೇಲೆ ರಿಸರ್ವ್ಡ್ ಸೀಟ್ಸ್ ಇರುತ್ತೆ. ರಿಸರ್ವ್ಡ್ ಸೀಟ್ಸ್ ಅಂತ ಹೇಳಿದ್ರೆ ಈಗ ಹೈದರಾಬಾದ್ ಕರ್ನಾಟಕ ಕೋಟಾಕ್ಕೆ ಒಂದು ಕಾಲೇಜಲ್ಲಿ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ಗೆ 4 ಸೀಟ್ ಇದೆ ಅಂತ ಹೇಳಿದ್ರೆ ಆ 4 ಸೀಟ್ ಕೂಡ ಹೈದರಾಬಾದ್ ಕರ್ನಾಟಕ ಕೋಟಾ ಇರೋರಿಗೆ ಮಾತ್ರ ಸಿಗುತ್ತೆ, ಬೇರೆಯವ್ರಿಗೆ ಸಿಗಲ್ಲ. ಹಾಗೆ ಒಂದು ಕಾಲೇಜಲ್ಲಿ ಕನ್ನಡ ಮೀಡಿಯಂ ಕೋಟಾಕ್ಕೆ ಕಂಪ್ಯೂಟರ್ ಸೈನ್ಸ್ ಟಾಪ್ ಕಾಲೇಜ್ ಇದೆ, ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಕನ್ನಡ ಮೀಡಿಯಂ ಕೋಟಾ ಅಂದ್ರೆ 2 ಸೀಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಎಲ್ಲಾ ಸೀಟಿಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ. ಅದ್ರ ಜೊತೆಗೇನೆ ಅದರಲ್ಲಿ ಸೀಟ್ ಸಿಕ್ಕರೆ ಓಕೆ. ಅಕಸ್ಮಾತ್ ನಿಮ್ಮ ರ್ಯಾಂಕ್ ಏನಿದೆ ಆ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚ್ ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಕಾಗಲ್ಲ, ರ್ಯಾಂಕ್ ಕಡಿಮೆ ಇದೆ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ರಿಸರ್ವ್ಡ್ ಸೀಟ್ಸ್ ಏನಿರುತ್ತಲ್ಲ ಅದನ್ನ ಕನ್ನಡ ಮೀಡಿಯಂಗೆ ಅಷ್ಟೇ ಕೊಡ್ತಾರೆ. ನಿಮ್ಮ ರ್ಯಾಂಕ್ ಕಡಿಮೆ ಇದ್ರೂ ಕೂಡ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಕನ್ನಡ ಮೀಡಿಯಂ ಕೋಟಾ ನಿಮ್ಮ ಹತ್ರ ಇರೋದಕ್ಕೆ. ಹಾಗೆ ನಾರ್ಮಲ್ ರ್ಯಾಂಕ್ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಸಿಗಲ್ಲ, ಬಟ್ ಕನ್ನಡ ಮೀಡಿಯಂ ಕೋಟಾ ಇರೋದಕ್ಕೆ ನಿಮ್ಗೆ ಸಿಗತ್ತೆ. ಇದೇ ರೀತಿ ರೂರಲ್ ಕೋಟಾ ಕೂಡ ವರ್ಕ್ ಆಗುತ್ತೆ. ಅಂದ್ರೆ ನಿಮ್ಮ ರ್ಯಾಂಕ್ ಅಕಸ್ಮಾತ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಅಥವಾ ಯಾವುದೊಂದು ಕೋರ್ಸ್ಗೆ ನಿಮ್ಮ ರ್ಯಾಂಕ್ ಅನ್ನ ಕೋಟಾ ಕನ್ಸಿಡರ್ ಮಾಡದೇ ಇದ್ರೆ ನಿಮ್ಗೆ ಸೀಟ ಸಿಗಲ್ಲ ಅಲ್ಲಿ. ಬಟ್ ಕೋಟಾ ಇರೋದ್ರಿಂದ ನಿಮ್ಗೆ ಆ ಕೋರ್ಸ್ಗೆ ಅಡ್ಮಿಷನ್ ಸಿಕ್ತು. ಸೊ ಈ ರೀತಿ ಆಗತ್ತೆ. ಸೊ ಯಾವುದೇ ಚಾನ್ಸ್ ಕೂಡ ಮಿಸ್ ಮಾಡ್ಕೋಬಾರ್ದು. ನಿಮಗೆ ರಿಸರ್ವ್ಡ್ ಸೀಟ್ಸ್ ಏನಾದ್ರು ಇದ್ರೆ ಅದಕ್ಕೆ ನೀವು ಕ್ಲೇಮ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ, ಸ್ಪೆಷಲ್ ಕೆಟಗರಿ ಇದ್ರೆ ಅದು ಯಾವ್ಯಾವ ಕೋಟಾ ಇರುತ್ತೆ ಅದನ್ನೆಲ್ಲ ತಪ್ಪದೆ ಕ್ಲೇಮ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.